ನಾನು ಮುದ್ದೆ ಇರ್ತೀನಿ ಅಪ್ಪ ಇದರ ಬಡ ನೀವೇ ತಾನೇ ನಾಗಮಲೆ ನಡುಮಲೆ 27 ಮಲಲೆ ಇರಂತ ಜಂಗಮ ಇವತ್ತೊಂದು ದಿನ ಹೊರಗೆಜ್ಜೆ ಸರ ಸಾವಿರ ಗೆಜ್ಜೆ ಹಾಕಿ ಭೂಲೋಕ ನೋಡಿ ಬೂದಿ ಮುಚ್ಚಿದ ಖಂಡ ಅಂತೇಳಿ ನನ್ನ ನಂಬಿದಂಥ ಭಕ್ತರಿಗ ನಾನು ಮುಂದೆ ಎಲ್ಲಿದ್ದರೂ ಕೂಡ ನಾನು ಮುಂದೆ ಸಾಕಾರವಾಗಿ ಧೈರ್ಯವಾಗಿರಬೇಕು. ಇಷ್ಟೇ ನಿನಗೆ ಲೆಕ್ಕಚಾರ. ಸರಿ ತಂದೆ. ಆಯ್ತು ಕಷ್ಟ ಇಲ್ಲ ಪರಿಹಾರ ಮಾಡಿಕೊಡ್ತೀನಿ. ಆಯ್ತು ತಂದೆ. ನಮಸ್ಕಾರ. ಇವತ್ತು 4ನೇ ದಿನ ಶೂಟಿಂಗು. ಸಡನ್ಲಿ ವಯನಾಡಿಂದ ಕರ್ನಾಟಕಕ್ಕೆ ಶಿಫ್ಟ್ ಆಗ್ಬಿಟ್ಟಿದ್ದೀವಿ. ಅಂದರೆ ಈಗ BR ಹಿಲ್ಸಲ್ಲಿ ಇದ್ದೀವಿ. BR ಹಿಲ್ಸ್ ಇನ್ನು ನಮಗೆ 3 ಕಿಲೋಮೀಟ್ರ್ ಇದೆ. ಬಿಳಿಗಿರಿ ರಂಗನಾಥ ಬೆಟ್ಟ. ಎಳಂದೂರು ಅಂತ ಒಂದು ಊರಲ್ಲಿ ಒಂದು ದೇವಸ್ಥಾನ ಇದೆ, ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಅದರದ್ದು ಶೂಟ್ ಮಾಡಬೇಕಾಗಿತ್ತು. ಇನ್ನು ಸ್ವಲ್ಪ ಮಿಸ್ ಆಗಿದರೆ ಆ ಶೂಟಿಂಗು ಮಾಡೋಂಥ ಅವಕಾಶ ನಮಗೆ ಸಿಗ್ತಾ ಇರಲಿಲ್ಲ. ದೇವರು ದಯೆ ನಮಗೆ ಅದೃಷ್ಟ ಆಯಿತು ಅನಿಸುತ್ತೆ. ಒಳ್ಳೆ ಪೂಜೆ ಆಯಿತು, ಶೂಟಿಂಗ್ ಎಲ್ಲ ಆಯಿತು. ನಮಗೂ ಒಂದು ಒಳ್ಳೆ ಮಂಗಳಾರತಿ ಸಿಕ್ತು. ಯಾಕೆ ಅಂತಂದರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಳಗಡೆ ಇರೋದ್ರಿಂದ ಬೆಳಗ್ಗೆ ನಾವು ಬಂದು ಮತ್ತೆ ವಾಪಸ್ಸು ಚಾಮರಾಜನಗರಕ್ಕೆ ಹೋದ್ವಿ. ಅಲ್ಲಿ ಪರ್ಮಿಷನ್ ಏನೋ ಒಂಚೂರು ಪ್ರಾಬ್ಲಮ್ ಆಗಿ ಅಲ್ಲೆಲ್ಲ ಗಣೇಶ್ ಸರು ಮತ್ತು ಅರ್ಜುನ್ ಅಲ್ಲಿ ನೋಡ್ಕೊತಾ ಇದ್ದಾರೆ. ಅವರು ಬರಲಿಲ್ಲ. ಆ್ಯಕ್ಚುಲಿ ಚಾಮರಾಜನಗರದಲ್ಲೇ ಇದೆ. ಅಲ್ಲಿಂದ ಮತ್ತೆ ಅಗೇನ್ ನಾವು ಪೂಜೆ ಮಿಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಕ್ಯಾಬು ಬುಕ್ ಮಾಡಿಕೊಂಡು ಬಂದು ಇಲ್ಲಿ ಡ್ರಾಪ್ ಆಗಿ ಪೂಜೆ ಎಲ್ಲ ಮುಗಿಸಿದ್ವಿ. ಯಾಕೆಂದರೆ ವಾರದಲ್ಲಿ ಒಂದೇ ಸಲ ಮಾಡೋದು ಪೂಜೆ. ತುಂಬ ಸ್ಪೆಷಲ್ ಪೂಜೆ. ನೀವು ನೋಡಿದ್ರಲ್ಲ, ಈಗ ದೇವರು ಮೈ ಮೇಲೆ ಬಂದು ಚಿಕ್ಕ ಮಗುಗೆ ಬಂದಿತ್ತು, ತಾತ ಅವ್ರಿಗೆ ಬಂದಿತ್ತು. ಇದೇ ಜಾಗದಲ್ಲಿ ಮೈ ಒಂಥರ ಜುಮ್ಮನ್ಸ್ಬಿಡ್ತು, ರೋಮಾಂಚನವಾಗಿತ್ತು. ತುಂಬ ನಮ್ಮೂರಲ್ಲೂ ಇದೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ನಾವು ತುಂಬ ಎವ್ರಿ ಸೋಮವಾರನೂ ಅಲ್ಲಿ ಪೂಜೆ ಮಾಡ್ತಿರ್ತಾರೆ. ನಮ್ಮೂರು ಕಾಜಿ ಹೊಸಳ್ಳಿಲಿ. ತುಂಬ ಖುಷಿಯಾಯಿತು, ಮನಸ್ಸಿಗೆ ನೆಮ್ಮದಿ ಸಿಕ್ತು. ಮತ್ತು ಈ ಜಾಗ ನೋಡ್ತಿದ್ರೆ ಒಂದೊಳ್ಳೆ ಪಾಸಿಟಿವ್ ವೈಬ್ಸೇ ಕಾಣಿಸ್ತಾ ಇದೆ. ಇಲ್ಲಿಂದ ಮೋಸ್ಟ್ಲಿ 3 ಕಿಲೋಮೀಟ್ರು ನಡ್ಕೊಂಡು ಹೋಗಬೇಕು, ಏನೂ ಗೊತ್ತಿಲ್ಲ. ಆಟೋ ಬಸ್ ಯಾವುದೂ ಸಿಗೋಲ್ಲ ಇಲ್ಲಿ. ನೋಡೋಣ, ಆದರೆ ನಡ್ಕೊಂಡು ಹೋಗ್ತೀವಿ. ರೂಮ್ ಆಲ್ರೆಡಿ ಬುಕ್ ಆಗಿದೆ KSTTCಯಲ್ಲಿ. ನಮ್ಮದು ಬಸವೇಶ್ವರ ಬಸಪ್ಪ ಅಂತ ದೇವಸ್ಥಾನ. ಬಿಡಿ ಭಗವಂತನಿಗೆ ನಾವು ರಾಗಿ ಮತ್ತು ಜೋಳ ಬೆಳೆಯನ್ನು ಬೆಳಿತೀವಿ. ಅವರೇ ಎಲ್ಲ ಸ್ಟಾರ್ಟಿಂಗ್ ಬೆಳೆ ಬಿತ್ತುವಾಗ ಭಗವಂತನ ಬೇಡ್ಬಿಟ್ಟು, ಸರ್ ಇವಾಗ ನಿಮ್ಮ ಫಸಲು ಬೆಳೀತಾ ಇದ್ದೀನಿ, ಇದನ್ನೆಲ್ಲ ಚೆನ್ನಾಗಿ ಕಾಪಾಡಿ ನಾವು ಕೊಡಪ್ಪ ಮುಂದಿನ ವರ್ಷ ತನಕ ಅಂತೇಳಿ ಭಗವಂತನಿಗೆ ಪೂಜೆ ಮಾಡಿ ಬಿತ್ತೀವಿ. ಬಿತ್ತಿ ಆದ ತಕ್ಷಣ ಏನು ಮಾಡ್ತೀವಿ ಅಂದರೆ ಜನವರಿ ತಿಂಗಳಲ್ಲಿ ಹೊಸರಾಗಿ ಹಬ್ಬ ಮಾಡ್ತೀವಿ. ಹೊಸರಾಗಿ ಅಂದರೆ ರಾಗಿ ಎಲ್ಲ ಕಟ್ ಮಾಡಿ ರಾಗಿ ಕಲ್ಲಲ್ಲಿ ಬೀಸಿ 3 ಥರದ ಔಷಧಿ ಗುಣ ಇರುವಂಥ ಕಾಡು ಎಲೆಗಳು ಅಂದರೆ ಕೂಗೆಲೆ, ಮುತ್ತಗದೆಲೆ, ಕಲ್ಲು ಬಾಳೆ ಎಲೆ, ಈ ಎಲೆಗಳನ್ನು ತಂದು ಅದು ಔಷಧಿ ಗುಣ ಇರುವಂಥ ಎಲೆಗಳು. ಆ ರಾಗಿ ಹಿಟ್ಟನ್ನು ಆ 2 ಎಲೆಗಳಿಂದ ತಟ್ಟಿ ಮಧ್ಯೆ ಬೆಂಕಿಯಲ್ಲಿ ಹಾಕಿ ಬೆಂಕಿಯಲ್ಲಿ ರೊಟ್ಟಿಯನ್ನು ಸುಡ್ತೀವಿ. ಅದರ ಜೊತೆಗೆ
ಕಾಡಿನಲ್ಲಿ ಸಿಗುವಂಥ ನಮ್ಮ ಕುಂಬಳಕಾಯಿ ತಾವೆಲ್ಲ ಕೇಳಿದ್ದೀರಾ, ಕುಂಬಳಕಾಯಿ ಅವರೆಕಾಳು, ಅವರೆಕಾಯಿಯನ್ನು ಬೆಳಿತೀವಿ. ಆ ಅವರೆಕಾಯಿ ಗೊಜ್ಜನ್ನು ಮಾಡ್ತೀವಿ, ಪಲ್ಯ ಅಂತೀರಿ ನಿಮ್ಮ ಭಾಷೆಯಲ್ಲಿ. ನಮ್ಮ ಭಾಷೆಯಲ್ಲಿ ಪಲ್ಯ ಅನ್ನಲ್ಲ, ನಮ್ಮ ಭಾಷೆಯಲ್ಲಿ ತಾಳಗ, ರೊಟ್ಟಿ ತಾಳಗ ಅಂತೀವಿ. ರೊಟ್ಟಿ ತಾಳಗವನ್ನು ನಾವು ಭಗವಂತನಿಗೆ ಆ ಜನವರಿ ತಿಂಗಳಲ್ಲಿ ಹೊಸ ರಾಗಿ ಹಬ್ಬ ಅಂತ ಮಾಡಿ ರೊಟ್ಟಿಯನ್ನು ನಾವು ಪರ್ವ ಮಾಡಿ ರೊಟ್ಟಿ ಗೊಜ್ಜೆಲ್ಲ ಮಾಡಿ ಭಗವಂತನ ಪೂಜೆಯನ್ನು ಸಲ್ಲಿಸಿ ನಾವು ಮೇಲ್ದೇವರು ಇಲ್ಲಿ ತಂದಿಟ್ಟಿದ್ದೀವಿ. ಇದರ ಅಡುಗು ಒಳಗಡೆ ಇಲ್ಲಿಂದ ಒಂದು 4-5 ಕಿಲೋಮೀಟ್ರ್ ಕಾಡೊಳಗಡೆ ಇದೆ. ಅದು ಇದ್ರ ಹುಟ್ಟು ದೇವರು ಕಾಡೊಳಗಡೆ. ಈ ತರ ಲಿಂಗಗಳಿರುತ್ತೆ. ಕಲ್ಲಲ್ಲೇ ಕಟ್ಟಿರ್ತೀವಿ. ಭಾನುವಾರ ಹೋಗಿ ಸರದಲ್ಲಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸೋಮವಾರ ಹೋಗಿ ಪೂಜೆ ಮಾಡಿ ಸೋಮವಾರ ಅಲ್ಲಿಗೆ ಜನಗಳು ಹೋಗಿ ಅದನ್ನ ಪೂಜೆ ಮಾಡಿ ನಾವೊಂದು 50-100 ಜನಗಳು ಹೋಗ್ತೀವಿ ಸರ್. ಅದಲ್ಲಿ ಪೂಜೆ ಮಾಡಿ ಅಲ್ಲಿ ಎಲ್ಲ ಉಪಯೋಗ ಮಾಡಿಬಿಟ್ಟು ಆಮೇಲೆ ಬರ್ತೀವಿ. ಆಗ ಭಗವಂತ ನೀ ಎಲ್ಲ ಫಸಲೆಲ್ಲ ಕೊಟ್ಟಿದ್ದೆಲ್ಲ ಇವತ್ತು ನಾನು ನಿನಗೆ ರೊಟ್ಟಿ ಪರ್ವವನ್ನು ಮಾಡಿ ನಿನಗೆ ಎಡೆ ಮಡಗಿತೀವಿ. ನೀನು ನಮ್ಮ ಎಲ್ಲ ಜನರೆಲ್ಲ ಕಾಪಾಡಿ ಇನ್ನು ಮುಂದೆ ಬರೋ ವರ್ಷಕ್ಕೂ ಕೂಡ ನೀನು ಚೆನ್ನಾಗಿ ನಮ್ಮ ಮಕ್ಕಳು ಚಿಕ್ಕವರು ಪ್ರಾಣಿ ಪಕ್ಷಿಗಳು ಬೆಳೆಗಳೆಲ್ಲ ಚೆನ್ನಾಗಿಟ್ರಪ್ಪ, ಮುಂದಿನ ವರ್ಷ ಬರೋವರೆಗೂ ನೀವು ಚೆನ್ನಾಗಿ ಕಾಪಾಡಿ ಇಡು ಅಂತೇಳಿ ಭಗವಂತನ ಪೂಜೆ ಮಾಡಿಬಿಟ್ಟು ಕಾಡಿಂದ ಬರ್ತೀವಿ ಸರ್. ಜನವರಿ ತಿಂಗಳಲ್ಲಿ ಇದೆಲ್ಲ ಕ್ಲಿಯರ್ ಆಗುತ್ತೆ ಸರ್. ರೊಟ್ಟಿ ಹಬ್ಬ ಮಾಡ್ತೀವಿ. ಇದು ನಾವು ಭಗವಂತನಿಗೆ ನಾವು ಬೆಳೆದು ಮಾಡ್ತೀವಿ. ನಾವು ದೇವರಿಗೆ ಅಡುಗೆನಲ್ಲಿ ಹೋಗಿ ಮಾಡ್ತೀವಿ. ಅಡುಗೆ ಅಂದರೆ ಕಾಡೊಳಗಡೆ ನಾವು ನಮ್ಮ ದೇವರಿಗೆ 5 ವರ್ಷ 6 ವರ್ಷಕ್ಕೆ ಮುಂಚೆ ದೊಡ್ಡ ಹಬ್ಬ ಮಾಡ್ತೀವಿ. ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಿಗೆ ಮಾಡ್ತೀವಿ. ಮಾರ್ಚ್ ಏಪ್ರಿಲ್ ತಿಂಗಳಿಗೆ ಅಂದರೆ ನಾವು ರೊಟ್ಟಿ ಹಬ್ಬ ಅಂತೀವಿ. ಅದೇ ಥರ ರೊಟ್ಟಿ ಹಬ್ಬ ಅಂದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಒಂದು ಸೋಮವಾರ ದಿನವೇ ಜಾಸ್ತಿ. ಸೋಮವಾರ ದಿನದಂದು ಫಿಕ್ಸ್ ಮಾಡ್ತೀವಿ. ಎಲ್ಲ ನಮ್ಮ ಗ್ರಾಮಸ್ಥರಲ್ಲಿ ನಮ್ಮ ಬಿಳಿಗಿರಂಗನ ಬೆಟ್ಟದಲ್ಲಿ ಟೋಟಲಿ 9 ಪೋಡುಗಳಿದೆ. ಹಳ್ಳಿಗಳನ್ನೇ ನಾವು ಪೋಡುಗಳಂತೀವಿ. ನಮ್ಮಲ್ಲಿ 9 ಪೋಡುಗಳು: ಎರಕನಗದ್ದೆ ಕಾಲೋನಿ, ಕಲ್ಯಾಣಿ ಪೋಡು, ಮಂಜಿಗುಂಡಿ, ಮುತ್ತದ ಗದ್ದೆ, ಹೊಸಪೋಡು, ಈ ಥರ ಸೀಗೆ ಬೆಟ್ಟ 9 ಪೋಡುಗಳಿದೆ ನಮ್ಮ ಬಿಳಿಗಿರಂಗನ ಬೆಟ್ಟದಲ್ಲಿ ಮಾತ್ರ ಅಷ್ಟೇ. ಈ 9 ಪೋಡಿನ ಜನಗಳೆಲ್ಲ ಸೇರಿರ್ತೀವಿ. ಆಗೆಲ್ಲ ನಾವು ಇದೆಲ್ಲ ಫಿಕ್ಸ್ ಮಾಡಿ ನಮ್ಮ ದೇವ್ರ ಮನೆಗಳಲ್ಲಿ ಇರ್ತಾರಲ್ಲ, ನಮ್ಮ ತಮ್ಮಡಿಯವರು ಇರ್ತಾರೆ, ನಮ್ಮ ತಮ್ಮಡಿ ಗುಂಪು ಅವ್ರ ಗುಂಪಿನವರೆಲ್ಲ ಅಮೌಂಟ್ ಹಾಕ್ತಾರೆ. ನಮ್ಮ ಊರೊಟ್ಟು ಗ್ರಾಮದವರೆಲ್ಲ ಅಮೌಂಟ್ ಎಲ್ಲ ಹಾಕಿ 5 ವರ್ಷ 6 ವರ್ಷಕ್ಕೊಂದು ದೊಡ್ಡದಾಗಿ ಗ್ರ್ಯಾಂಡಾಗಿ ದೊಡ್ಡ ಕೊಂಡ, ಬೆಂಕಿ ಕೊಂಡ ತಾವೇ ನೋಡಿದ್ದೀರಲ್ಲ ಸರ್, ಬೆಂಕಿ ಕೊಂಡ ಹಾಕ್ಬಿಟ್ಟು ದೊಡ್ಡ ಗ್ರ್ಯಾಂಡಾಗಿ ಮಾಡ್ತೀವಿ ಸರ್. ಮಾರ್ಚ್ ಏಪ್ರಿಲ್ಗೆ ನಮ್ಮ ಬುಡಕಟ್ಟು ಜನದ ದೊಡ್ಡ ರೊಟ್ಟಿ ಹಬ್ಬ. ಈ ಜನವರಿ ತಿಂಗಳಲ್ಲಿ ಹೊಸ ರಾಗಿ ಹಬ್ಬ. ಭಗವಂತನಿಗೆ ನಾವು ಏನು ಬೆಳೆದಿರ್ತೀವಿ ಬೆಳೆಯನ್ನು ಈ ರೊಟ್ಟಿ ಸುಡ್ತೀವಿ. ಮಾರ್ಚ್ ಏಪ್ರಿಲ್ ತಿಂಗಳಿಗೆ ದೊಡ್ಡ ಹಬ್ಬವನ್ನು ಮಾಡ್ತೀವಿ 5-6 ವರ್ಷಕ್ಕೆ. ಅದು ದೊಡ್ಡ ಗ್ರ್ಯಾಂಡ್ ಸರ್. ನಮ್ಮ ಚಾಮರಾಜನಗರ ಡಿಸ್ಟಿಕಲ್ಲಿ ಎಲ್ಲ ತಾಲೂಕಿಂದರು ಬಂದು ಭಾಗವಹಿಸ್ತಾರೆ ಈ ಹಬ್ಬಕ್ಕೆ ಸರ್. 2 ದಿನ ಇದೆ. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಈ ರೊಟ್ಟಿ ಹಬ್ಬವನ್ನು ಮಾಡಿ ನಾವು ಬೆಳಗಾನು ರಾತ್ರಿ ಎಲ್ಲ ಪೂಜೆ ಎಲ್ಲ ಸಲ್ಲಿಸಿ ಎಲ್ಲರೂ ಬಂದು ಸೇರಿರ್ತೀವಲ್ಲ, ಎಲ್ಲರೂ ಸೇರಿ ಆವಾಗ ನಾವೊಂದು ನೃತ್ಯ ಮಾಡ್ತೀವಿ, ಗೋರುಕನ ನೃತ್ಯ. ರಾತ್ರಿ ಒಂದು 8 ಗಂಟೆಗೆ ಶುರು ಮಾಡಿದ್ರೆ ಬೆಳಗಾನು ನೃತ್ಯ ಹಾಡಿನ ಬಗ್ಗೆ, ಕಾಡುಗಳ ಬಗ್ಗೆ, ಪ್ರಾಣಿ ಪಕ್ಷಿಗಳ ಬಗ್ಗೆ, ಗಿಡ ಮರಗಳ ಬಗ್ಗೆ ಎಲ್ಲ ಆಡ್ತಾ ದೇವರುಗಳ ಮೇಲೆ ಆಡ್ತಾ ಬೆಳಗಾನು ನೃತ್ಯವನ್ನು ಮಾಡ್ತೀವಿ. ಇದು ನಮ್ಮ ದೊಡ್ಡ ಹಬ್ಬ, ರೊಟ್ಟಿ ಹಬ್ಬ ಸರ್. ನೋಡಿದ್ರಲ್ಲ, ಈ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಒಂದೊಂದು ಕಲ್ಚರ್ ಇರುತ್ತೆ. ನಮ್ಮ ಕಡೆನೂ ಬೇರೆ ಒಂದು ಕಲ್ಚರ್ ಇರುತ್ತೆ, ಇಲ್ಲಿ ಒಂದು ಕಲ್ಚರ್ ಇರುತ್ತೆ. ಅಂದರೆ ನನಗೆ ತುಂಬ ಇಷ್ಟ ಈ ಕಾಡು, ಪ್ರಕೃತಿ, ಮರ ಗಿಡ ಇದೆಲ್ಲ ನಾವು ಶೂಟ್ ಮಾಡ್ತಾ ನಮಗೆ ಇದ್ರ ಜೊತೆನೇ ಬೆರ್ಕೊಂಡ್ಬಿಟ್ಟಿದ್ದೀವೇನೋ ಅನ್ನೋಷ್ಟು ಸಂತೋಷ ಸಿಗುತ್ತೆ. ಸ್ಪೆಷಲಾಗಿ ನಮ್ಮ ಕಡೆಗಿಂತ ಈ ಕಡೆ ಎಲ್ಲ ಬಂದಾಗ ನಮ್ಗೆ ತುಂಬ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ, ಸಂತೋಷ ಸಿಗುತ್ತೆ. ಶೂಟಿಂಗ್ ಎಲ್ಲ ಮುಗಿಸಿ ಮೋಸ್ಟ್ಲಿ ಬಸ್ಸಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ, ಇಲ್ಲಾಂದರೆ ಯಾರಾದರೂ ಡ್ರಾಪ್ ಮಾಡ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ಯಾರೂ ಸಿಗ್ತಾಯಿಲ್ಲ ಡ್ರಾಪ್ ಮಾಡೋದಕ್ಕೆ ಆಗಿರ್ಬೋದು, ಇದಾಗಿರ್ಬೋದು. ಮತ್ತು ಬಸ್ ಎಷ್ಟೊಕ್ಕೆ ಬರುತ್ತೆ ಅಂತಲೂ ಗೊತ್ತಿಲ್ಲ ಅಂದರು. ಹಾಗಾಗಿ ನಡ್ಕೊಂಡು ಹೋಗೋದು ರೂಟು ಹೇಳೋಣ ಅಂತ ಅಂದ್ವಿ. ಹಿಂಗೆ ಮೇನ್ ರೋಡಲ್ಲಿ ನಡ್ಕೊಂಡ್ರೆ 4 ಕಿಲೋಮೀಟ್ರ್ ಆಗುತ್ತೆ. ಕಾಲ್ದಾರಿ ಒಂದಿದೆ, ಹಂಗೋದ್ರೆ 1.5 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ ತಕ್ಷಣ ಕೇಳಿದ್ವಿ ಯಾವುದು ಪ್ರಾಣಿಗಳೇನು ಬರಲ್ವಾ ಅಂತ. ಇಲ್ಲ ಆರಾಮಾಗಿ ಹೋಗಿ ಅಂತಂದರು. ಬಟ್ ಹೋಗ್ತಾ ಇದ್ದೀವಿ, ಕಾಡು ಮಧ್ಯದಲ್ಲಿ ಕಾಲ್ದಾರಿಲೇ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ನೋಡಿ, ಇಷ್ಟು ನಡ್ಕೊಂಬಂದಿದ್ದೀವಿ. ಬಟ್ ಅದೇ ಅಲ್ಲಲ್ಲಿ ತೋಟ ಏನೋ ಮಾಡಿದ್ದಾರೆ, ಕಾಫಿ ತೋಟ ಎಲ್ಲ ಇದೆ. ಬಟ್ ಪೂಜೆದು ಮಾತ್ರ ಒಳ್ಳೆ ಪೂಜೆ ಅಂದ್ರೆ ಒಳ್ಳೆ ಸಖತ್ತಾಗಿತ್ತು. ಅಲ್ಲ ಫಸ್ಟು ಟೈಮ್ ಈ ಥರ ಒಂದು ಪೂಜೆ ನೋಡಿದ್ದು. ಜಸ್ಟ್ ಅಲ್ಲ, ಸಡನ್ಲಿ ಅವರು ಏಜ್ ಆಗಿರೋ ತಾತ ಇದ್ರಲ್ಲ, ಅವ್ರ ಮೇಲೆ ಬಂದಾಗ ಅಷ್ಟೊಂದೇನು ಅನ್ಸಿಲ್ಲ. ಮಗು ಸಡನ್ ಹಿಂಗ್ ತಿರುಗ್ತೀನಿ, ಮುಖಕ್ಕೆಲ್ಲ ಬಣ್ಣ ಹಾಕೊಂಡು ವಿಭೂತಿ ಹಾಕೊಂಡು ಬಂದ್ರಲ್ಲ, ಒಂಥರ ನನಗೆ ಕಡ್ಡಿಯಲ್ಲಿ ಹಿಂಗಂದ್ರು ಭಯ ಆಗೋಯ್ತು. ಮಳೆ ಬೇರೆ ಬರಂಗಿದೆ. ಬ್ಯಾಗ್ಸ್ ಎಲ್ಲ ತೊಗೊಂಡು ಕಾಡು ಇನ್ನೇನು ಇದೆಲ್ಲ ಮುಗಿತೀನಿ ಕಾಡಲ್ಲೇ ಅನ್ಸುತ್ತೆ ಮೋಸ್ಟ್ಲಿ. ಎಕ್ಸ್ಪೀರಿಯನ್ಸ್
ನೋಡಿ ನಾರ್ಮಲ್ ರೋಡ್ ಆದರೆ ನಡೆದು ಬಿಡ್ಬೋದು, ಈ ಬೆಟ್ಟ ಥರ ಅಪ್ಪಿದೆ ನೋಡಿ. ಆಮೇಲೆ ಇನ್ನೊಂದೇನು ವಿಷಯ ಅಂತಂದರೆ, ಈಗ ನಮ್ಮೂರುಗಳಲ್ಲಾದರೆ ನಮಗೆ ಗೊತ್ತಿರುತ್ತೆ ಆ ಕಡೆ ಈ ಕಡೆ ಏನಿದೆ, ಆರಾಮಾಗಿ ಹೋಗ್ಬೋದು, ಏನು ಭಯ ಇರಲ್ಲ. ಈ ಬೇರೆ ಕಡೆ ಬಂದು ನಮ್ಮ ಜೊತೆ ಯಾರೂ ಇಲ್ಲ, ನಾವು ಮಾತ್ರ ಇದ್ದೀವಿ ಅಂತಂದರೆ ಒಂಚೂರು ಇಲ್ಲ ಒಂದು ಕಡೆ ಭಯ ಇದ್ದೇ ಇರುತ್ತೆ ಅಲ್ವಾ ತೇಜು? ಸುಸ್ತಾಗೈತಪ್ಪ ನನಗಂತೂ. ಊಟ ಬೇರೆ ಇಲ್ಲ ಸರಿಯಾಗಿ. ಟಿಫನ್ ತಿಂದಿದ್ದೆ, ಒಂದು ಇಡ್ಲಿ ಅಷ್ಟೇ. ಬರ್ತಾ ಬರ್ತಾ ಇಲ್ಲೊಂದು ಊರು ಸಿಕ್ತು, ಬಿಳಿಗಿರಿ ರಂಗನಾಥ ಬೆಟ್ಟ. ಸ್ವಲ್ಪ ದೂರ ಇದೆ ನೋಡಿ, ಅಪ್ಪು ಹೆಂಗಿದೆ. ಈ ಕಡೆ ನೋಡಿ, ಇನ್ನು ಅಲ್ಲಿ ಮುಂದೆ ಹೋಗಿ ಮತ್ತೆ ಲೆಫ್ಟ್ ತೊಗೊಬೇಕು. ಇನ್ನೆಷ್ಟು ದೂರ ಇದೆ? 450 ತೋರಿಸು. 450 7 ಮಿನಿಟ್ಸ್. ವಾ, ಒಂಥರ ಗಂಟೆಲ್ಲ ಒಣಗೋಗಿದೆ. ನೀರು ಬಾಟ್ಲಿ ತೊಗೊಬೇಕಾಯ್ತು ನಾವು. ನಮ್ಮ ಜೊತೆ ಬ್ಯಾಗೆಲ್ಲ ಇದೆಯಲ್ಲ, ಅದು ಕಷ್ಟ ಆಗ್ತಿರೋದು. ಗುಡ್ ಎಕ್ಸ್ಪೀರಿಯೆನ್ಸ್ ಒಟ್ಟಿನಲ್ಲಿ. ಯಾಕೆಂದರೆ ಈ ಥರ ಎಲ್ಲ ಟೈಮಲ್ಲೂ ಸಿಗೋಲ್ಲ. ಈ ಥರ ಅವಕಾಶ ಸಿಕ್ಕಿದಾಗ ಯೂಸ್ ಮಾಡ್ಕೊಳೋದು ಒಂದು ಒಳ್ಳೆಯದೇನೆ ಅಲ್ವಾ ತೇಜು? ನಾವು ಹಂಗೆ ಬಂದಿದ್ರೆ ಏನೋ ಅಷ್ಟು ಇದೇ ಫೀಲೇ ಆಗ್ತಿರ್ಲಿಲ್ಲ. ಕ್ಯಾಶುವಲ್ ಬಂದಂಗೆ ಆಗೋದು. ನೋಡಿ, ಈ ಊರ ಹೆಸರು ಗಣಿಗಾನೂರು ಬಂಡಿಗಾರರ ಸಮುದಾಯ ಭವನ, ಯಳಂದೂರು ತಾಲೂಕು, ಚಾಮರಾಜನಗರ ಜಿಲ್ಲೆ. ಈ ಊರು ಯಾರಿಗಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಇರೋದು ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಪಕ್ಕದಲ್ಲೇ ನೋಡಿ. ಅಮ್ಮ ಅಬ್ಬಬ್ಬ, ಏನು ಎಕ್ಸ್ಪೀರಿಯೆನ್ಸ್ ಅಪ್ಪ ಇದು. ಊಟ ಬೇರೆ ಇಲ್ಲ ಹೊಟ್ಟೆಗೆ, ಸುಸ್ತಾಗ್ತಿದೆ. ಫೈನಲಿ ರೀಚ್ ಆದ್ವಿ. ಈಗ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ಇಲ್ಲ ಊಟ ಮಾಡಿ ರೆಸ್ಟ್ ಮಾಡ್ತೀವಿ. ಕರ್ನಾಟಕದ ಸುಂದರವಾದ ಬಿಳಿಗಿರಿ ರಂಗನ ಬೆಟ್ಟದಲ್ಲಿರುವ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮೆಟ್ಟಿಲುಗಳ ದಾರಿ. ಈ ದೇವಸ್ಥಾನವು ಪ್ರಕೃತಿಯ ಮಡಿಲಿನಲ್ಲಿ ನೆಲೆಸಿದ್ದು ಭಕ್ತರಿಗೆ ಶಾಂತಿ ಮತ್ತು ಭಕ್ತಿಯ ಅನುಭವವನ್ನು ನೀಡುತ್ತದೆ. ಇಲ್ಲಿನ ಮುಖ್ಯ ದೇವರು ಶ್ರೀ ರಂಗನಾಥ ಸ್ವಾಮಿ ವಿಷ್ಣುವಿನ ಒಂದು ರೂಪವಾಗಿದ್ದಾರೆ. ಸುಮಾರು 1000 ವರ್ಷಗಳ ಇತಿಹಾಸ ಹೊಂದಿರುವ ಈ ಕ್ಷೇತ್ರಕ್ಕೆ ಪ್ರತಿ ವರ್ಷ ಸಾವಿರಾರು ಭಕ್ತರು ಭೇಟಿ ನೀಡುತ್ತಾರೆ. ಬೆಟ್ಟದ ಮೇಲಿರುವ ಈ ದೇವಸ್ಥಾನದಿಂದ ಸುತ್ತಮುತ್ತಲಿನ ಹಸಿರು ಕಾಡುಗಳು ಮನಸ್ಸಿಗೆ ತುಂಬಾ ಸಂತೋಷವನ್ನು ನೀಡುತ್ತದೆ. ಬಿಳಿಗಿರಿ ರಂಗನ ಬೆಟ್ಟವು ಧಾರ್ಮಿಕ ಮಹತ್ವದ ಜೊತೆಗೆ ವನ್ಯಜೀವಿ ಹಾಗೂ ನೈಸರ್ಗಿಕ ಸೌಂದರ್ಯಕ್ಕೂ ಪ್ರಸಿದ್ಧವಾಗಿದೆ. ಭಕ್ತಿ, ಇತಿಹಾಸ ಮತ್ತು ಪ್ರಕೃತಿ ಒಂದೇ ಕಡೆ ಅನುಭವ ಬೇಕಂದ್ರೆ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಲೇಬೇಕು. ಇದು ಫುಲ್ ಸೆಲ್ಫಿ. ಮಧ್ಯಾಹ್ನ ಊಟ ಎಲ್ಲ ಆಯಿತು. ಅರ್ಜುನರು ಇನ್ನೂ ಬಂದಿಲ್ಲ, ಗಣೇಶರು. ಅರ್ಜುನ್ ನಮ್ಮ ಟಿಟಿನೇ ಬರಲಿಲ್ಲ. ಓಡಾಡಿ ನಮ್ಮ ಕಾಲು ನೋವು ಬಂದ್ಬಿಟ್ಟಿದೆ. ಈಗ ರಂಗನಾಥ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಈಗ ದೇವಸ್ಥಾನದ ಒಳಗಡೆ ಒಂದು ವಿಸಿಟ್ ಮಾಡೋಣ. ಈ ಬ್ಯಾಕ್ಗ್ರೌಂಡ್ ಎಲ್ಲ ಏನು ಬ್ಯೂಟಿಫುಲ್ ಆಗಿದೆ ಅಂದರೆ, ನೆನ್ನೆ ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿತ್ತಂತೆ, ಓಪನ್ ಇರಲಿಲ್ಲ. ಇವತ್ತು ಕ್ಲಿಯರ್ ಆಗಿದೆ, ತುಂಬ ಅದ್ಭುತವಾಗಿದೆ. ವೆದರ್ ತುಂಬ ಕೂಲ್ ಆಗಿದೆ, ಚಳಿ ಇದೆ ಸ್ವಲ್ಪ, ಅದಕ್ಕೆ ಜಾಕೆಟ್ ಹಾಕ್ಕೊಂಡು ಬಂದಿದ್ದೀವಿ. ಒಂದು ರೌಂಡು ಹಾಕ್ಕೊಂಡು ದೇವಸ್ಥಾನ ವಿಸಿಟ್ ಮಾಡ್ಕೊಂಬೋಣ ಬನ್ನಿ. ವೆದರು ಒಂಥರ ಮಳೆ ಬರೋ ಥರ ಇದೆಯಲ್ಲ, ಅದಕ್ಕೆ ನೋಡೋಕ್ಕೆ ಒಂಥರ ಬ್ಯೂಟಿಫುಲ್ ಆಗಿದೆ ನೋಡಿ. ಕೈಯೆಲ್ಲ ಎಷ್ಟು ಸಖತ್ತಾಗಿದೆ. ಆಮೇಲೆ ಜನನೂ ಕಮ್ಮಿ ಇವತ್ತು, ಯಾಕಂದರೆ ವೀಕ್ ಡೇ ಅಲ್ವಾ, ಸೋಮವಾರ ಇವತ್ತು, ಅದಕ್ಕೆ ತುಂಬ ಕಮ್ಮಿ ಜನ ಇದ್ದಾರೆ. ಜಾಸ್ತಿ ಜನ ಇದ್ದಾಗ ಜನನೇ ಜಾಸ್ತಿ ಕಾಣಿಸ್ತಿರ್ತಾರಲ್ಲ,
ಈಗ ಎಂಟಿ ಆಗಿದ್ದಾಗ ನೋಡೋದಕ್ಕೆ ಒಂಥರ ಲುಕ್ಕು ಸಕ್ಕತ್ತಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಚಳಿ ಆಗೋದಿಲ್ಲ. ಬನ್ನಿ ಒಂದು ರೌಂಡ್ ಹಾಕೋಣ. ಬೆಳಗ್ಗೆ ಹಂಗೆ ಇಟ್ಕಪ್ಪ ಬನ್ನಿ ಬನ್ನಿ ಆಯ್ತು ಬನ್ನಿ ಒಂಚೂರು ಇಟ್ಕೋಬೇಕು ಬನ್ನಿ ಬನ್ನಿ. ಹೆಂಗ ತರ್ಬಿಟ್ಟಿದ್ರು ನಾಳೆ ಬರ್ತೀವಿ ನಾವು. ಇನ್ನು 3 ದಿನ ಇಲ್ಲೇ ಇರ್ತೀವಿ. 3 ದಿನ ಇಲ್ಲೇ ಇರ್ತೀವಿ. ಇಲ್ಲೇ ಒಂಚೂರು ಅಕ್ಕಪಕ್ಕ ಕೆಲಸ ಇದೆ. ಆಯ್ತು, ಅದಕ್ಕೆ ಇಲ್ಲೇ ರೂಮ್ ಮಾಡಿದ್ದೀವಿ. ಆಯ್ತು ಬನ್ನಿ. ಎಷ್ಟು ನೀಟಾಗೈತಲ್ವ, ಒಂಥರ ತುಂಬ ಬ್ಯೂಟಿಫುಲ್ ಆಗೈತೆ. ಜನ ಕಮ್ಮಿ ಇದ್ದಾಗೆ ನೋಡಬೇಕು, ಅದು ಅದ್ಭುತ ಆಗಿರುತ್ತೆ. ಆಮೇಲೆ ಎಲ್ಲರೂ ವೀಕ್ ಡೇಲೇ ಹೋದರೆ ತುಂಬ ಚೆನ್ನಾಗಿ ನೋಡ್ಬೋದು ವೀಕೆಂಡ್ಗಿಂತ. ಯಾಕಂದರೆ ಜನನೇ ತುಂಬ್ಕೊಂಬಿಟ್ಟಿರ್ತಾರಲ್ವ. ಖಾಲಿ ಇದ್ದಾಗ ಹೋದರೆ ತುಂಬ ಅದ್ಭುತವಾಗಿ ಆರಾಮಾಗಿ ನೋಡ್ಕೊಂಬರ್ಬೋದು. ನೆನ್ನೆ ಬಂದಿರೋ ನಾವು ಇಷ್ಟು ಫ್ರೀ ಆಗಿಲ್ಲ ಕೈತಿಲ್ಲಿದ. ಹಾಂ, ನೀನು ಆವಾಗ ಬರ್ತಾ ಇರ್ತಿಲ್ಲ. ನಾನು ಬದಲ್ತೀನಿ, ನಾನು ಬೆಳಗ್ಗೆ ಹೊತ್ತು ಬರ್ತೀನಿ ಅವಾಗ. ಬೆಳಗ್ಗೆ ಹೊತ್ತು. ನೀನು ಹೆಂಗೆ ಬರ್ತೀಯ? ನಾನು ಫ್ರೆಂಡ್ಸ್ ಎಲ್ಲ ಬೈಕಲ್ಲಿ ಬರ್ತೀವಿ ಯಾವಾಗಲೂ. ಹಾಂ, ಎಷ್ಟು ಸಲ ಬಂದಿದ್ಯಾ? ತುಂಬ ಸಲ ಬಂದಿದ್ದೀವಿ, ಲೆಕ್ಕ ಇಲ್ಲ. ಬೇಜಾರಾದ್ರೆ ಬಂದ್ಬಿಡ್ತೀಯ? ಹಾಂ. ಇದು ನಮಗೆ ಇದು ಚಾಮುಂಡೇಶ್ವರಿ ಬೆಟ್ಟ, ಮೇಲ್ಕೋಟೆ ಎಲ್ಲ ಫಿಕ್ಸು. ಯಾಕೆ ಅಂತಂದರೆ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಸ್ವಲ್ಪ ಹತ್ರದಲ್ಲೇ ಇರೋದು. ಯಾಕೆಂದರೆ ತೇಜು ಈಗ ಪ್ರೆಸೆಂಟ್ ಬೆಂಗಳೂರಲ್ಲಿದ್ದಾನೆ, ಬಟ್ ಹುಟ್ಟಿದ್ದೂರು ಮತ್ತು ಅಪ್ಪ ಅಮ್ಮ ಎಲ್ಲ ಇರೋದೆಲ್ಲ ಮೈಸೂರು ಹತ್ರ ಶ್ರೀರಂಗಪಟ್ಟಣ. ಇಲ್ಲಿ ಆಲ್ಮೋಸ್ಟ್ ಬೆಳಗಿನ ಜಾವ. ಹಾಂ, ಜಾಸ್ತಿ ನೈಟ್ ಹೊತ್ತು ಏನಾದ್ರು ಬೇಜಾರಾಯ್ತು ಅಂದರೆ ಇದು ಮೇಲ್ಕೋಟೆಗೆ ಹೊಂಟೋಗ್ತೀವಿ. ಹಾಂ, ಪುಳಿಯೋಗರೆ ಸಿಹಿ ಪೊಂಗಲು ತಿನ್ನೋಕ್ಕೆ. ಆಮೇಲೆ ಇನ್ನೊಂದು ಏನು ವಿಷಯ ಅಂತಂದರೆ ಡೇ ಒನಲ್ಲಿ ಇದ್ದಷ್ಟು ಎನರ್ಜಿ ಇಲ್ಲ ನಮ್ಮ ಜೊತೆ. ಆಲ್ರೆಡಿ ತುಂಬ ಟಾರ್ಚರ್ ಅನಿಸ್ತದೆ, ಗೊತ್ತಿಲ್ಲ ತೇಜಿಗೆ ಏನಿಸ್ತಿದೆ ಅಂತ. ಏನಿಲ್ಲ. ಓಕೆ, ಈ ಕಡೆ ಹೋಗೋಣ. ಫಾಲೋ ಮಾಡಿ. ಈ ಗೋಪುರ ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಈ ಲೈಟಿಂಗೇ ಅದ್ಭುತ. ಈ ಟೈಮ್ದು ಸನ್ಸೆಟ್ ಆ ಕಡೆ ಆಗ್ತಿದೆ ನೋಡು, ಆ ಕಡೆ ಸನ್ಸೆಟ್ ಆಗ್ತಿದೆಯಲ್ಲ, ಆ ಲೈಟಿಂಗ್ ಎಲ್ಲನೂ ಈಗ ಗೋಪುರ ಮೇಲೆ ಬೀಳ್ತಿರೋದಕ್ಕೆ ಆ ಒಂದು ಶೇಡ್ ಕಾಣಿಸ್ತಾ ಇರೋದು ನೋಡಿ. ನೋಡು ಆ ಲೈಟಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ ಕಡೆನೂ ಒಂದು ವ್ಯೂ ಪಾಯಿಂಟ್ ಇದೆ. ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಬಾಸ್ ಇದ್ದಾರೆ, ನಮಸ್ಕಾರ ಮಾಡಿ ಹೋಗೋಣ. ಜೈ ಆಂಜನೇಯ. ಎಷ್ಟು ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ. ಜೈ ಆಂಜನೇಯ. ಎಲ್ಲೋದ್ರೂ ಈ ಥರ ಬೋಲ್ಡ್ ಹಾಕಿರ್ತಾರೆ. ಇದು ಪ್ಲಾಸ್ಟಿಕ್ ಮುಕ್ತ ಪ್ರದೇಶ, ಇಲ್ಲಿ ಧೂಮಪಾನ ಮದ್ಯಪಾನ ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸಿದೆ. ಅದು ಬೋಲ್ಡ್ ಹಾಕ್ಲೇಬೇಕಂತೇನಿಲ್ಲ, ಈಸಿಯಾಗಿ ನಮ್ಗೆ ಗೊತ್ತಾಗ್ಬಿಡ್ಬೇಕು ಅಲ್ವಾ ತೇಜು? ಎಷ್ಟೊಂದು ಜನ ಪಬ್ಲಿಕ್ ಪ್ಲೇಸ್, ಒಂದು ದೇವಸ್ಥಾನ, ಆ ದೇವಸ್ಥಾನನ ಒಂದು ಚೆನ್ನಾಗಿ ನೋಡ್ಕೋಬೇಕು. ಅಲ್ಲ, ಈಗ ದೇವಸ್ಥಾನ ಆಗಲಿ, ರೋಡ್ ಆಗಲಿ, ನಮ್ಮ ಮನೆ ಆಗಲಿ, ಇಲ್ಲ ಇನ್ನೊಬ್ಬರು ಮನೆ ಆಗಲಿ, ಎಲ್ಲೇ ಹೋಗ್ಲಿ ಅದು ನೀಟಾಗಿ ಇಟ್ಕೊಬೇಕು. ಯಾಕೆಂದ್ರೆ ಪ್ರಕೃತಿನ ಬಿಟ್ಟು ಹೋಗ್ಬೇಕಾದ್ರೆ ನಾವು ಇವಾಗ ಏನು ಅನ್ಭವಿಸಿರ್ತೀವಿ, ಮುಂದೆ ಪೀಳಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳು, ಇನ್ನೂ ಮುಂದಿನ ಪೀಳಿಗೆನ ಜನಗಳು ಮಕ್ಕಳೆಲ್ಲ ಯೂಸ್ ಮಾಡಬೇಕಲ್ವಾ. ಅದಕ್ಕೆ ನಾವು ಆದಷ್ಟು ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ನನ್ನ ಆಸೆ. ಒಂಥರ ಈ ಜಾಗ ಒಂಥರ ಟೆಂಪ್ರೇಚರೇ ಕಮ್ಮಿ ಇದೆ, ಒಂಥರ ತಣ್ಣಗಿದೆ ಈ ಜಾಗ. ಅಲ್ಲಿ ಆ ಕಡೆ ಒಂದು ಸ್ವಲ್ಪ ಕಂಪೇರ್ ಮಾಡಿದ್ರು, ಇಲ್ಲಿ ಕಂಪೇರ್ ಮಾಡಿದ್ರು. ಯಾಕೆ ಅಂದರೆ ಮರಗಳು ಜಾಸ್ತಿ ಇದೆಯಲ್ಲ, ಅದಕ್ಕೆ. ನೋಡಿ ಈ ಕಡೆ ಅಲ್ಲಿ ಆಗ್ಲೇ ಬೋಲ್ಡ್ ಓದಿದ್ವಲ್ಲ ನೋಡಿ, ನೀವು ತೋರಿಸುತ್ತೆ. ಒಂದು ನಿಮಿಷ, ಇಷ್ಟೆಲ್ಲ ಪ್ಲಾಸ್ಟಿಕ್ ಹಾಕಿದ್ದಾರೆ, ಎಲ್ಲ ಕುಡಿದು ಇಲ್ಲೇ ಜಾಗ ನೋಡಿ. ನೋಡಿ ಹೆಂಗೆ ಹಾಕಿದ್ದಾರೆ ನೋಡಿ.
ಇದೆಲ್ಲ ಇನ್ನೂ ಎಷ್ಟೊಂದು ಕೆಳಗಡೆ ಹೋಗಿ ಬಿದ್ದೋಗ್ಬಿಟ್ಟಿರುತ್ತೆ ಮೋಸ್ಟ್ಲಿ, ಆ ಥರ ಇದೆ ಇದು. ರೇನು ರನ ರನ ರೇನು ರೇನು ನೋಡಿದ್ರಲ್ಲ ಎಂಥ ಬ್ಯೂಟಿಫುಲ್ ಶಾಟು. ನನ್ನ ಕ್ಯಾಮ್ರಾಗೆ ಬಂದು ಆಶೀರ್ವಾದ ಮಾಡಿದ್ರು ನಮ್ಮ ಬಾಸು. ಇನ್ನೊಂದ್ಸಲ ಮಾಡಿ ಬಾಸ್. ಆಮೇಲೆ ಇನ್ನೊಂದು ವಿಷಯ ನನಗನ್ಸಿದ್ದು, ಎಲ್ಲ ಕಡೆ ಟೆಂಪಲ್ ಹೋಗ್ತಾ ಇರ್ತೀವಿ, ಎಲ್ಲ ಕಡೆ ನೋಡ್ತಿರ್ತೀವಿ, ಆಲ್ ಓವರ್ ಕರ್ನಾಟಕ, ಎಲ್ಲ ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಅಷ್ಟೇ. ನಾನು ಹೇಳ್ತಿರೋದು ನನಗನ್ಸಿದ್ದು, ಹಳೇ ಕಾಲದಿಂದ 500 ವರ್ಷ 1000 ವರ್ಷ ಎಷ್ಟೊಂದು ಇತಿಹಾಸ ಉಳ್ಕೊಂಬಂದಿರುತ್ತೆ. ಕೆಲವೊಂದು ದೇವಸ್ಥಾನಗಳ ಮುಂದೆ ಹೋದರೆ ಹೌದು ಮಳೆ ಬಂದಾಗ ನೆನೀತಾರೆ, ಬಿಸಿಲು ಬಂದಾಗ ಬಿಸಿಲು ಇರುತ್ತೆ, ಜನ ಟೂರಿಸಮ್ ಎಲ್ಲ ಕಡೆಯಿಂದನೂ ಬಂದರೆ ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ಮಾಡಲಿ, ಬೇಡ ಅಂತ ಹೇಳ್ತಿಲ್ಲ. ನೋಡಿ ಈ ಥರ ರೇಕ್ ಶೀಟ್ ಎಲ್ಲನೂ ಹಾಕೋ ಬದಲು ಅಲ್ಲಿಂದು ಡಿಸೈನ್ಗೆ ಮ್ಯಾಚ್ ಆಗೋ ಥರ ಮಾಡಿದ್ರೆ ಸೂಪರಾಗಿರುತ್ತೆ ಅಂತ ನನಗನ್ಸಿದ್ದು. ಬೇರೆ ಯಾರಿಗಾದರೂ ಇದೇ ಥರ ಅನಿಸಿದರೆ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಹರ್ನಾಕ್ಸ್ ಮಾಕ್ಟೇಲ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇನ್ನಷ್ಟು ವೀಡಿಯೋಗಳ ಜೊತೆ ನಿಮಗೆ ತೋರಿಸ್ತಾನೆ ಇರ್ತೀನಿ. ಆಲ್ ಓವರ್ ಇಂಡಿಯಾ ನಾನು ಟ್ರಾವೆಲ್ ಮಾಡ್ತಾನೆ ಇರ್ತೀನಿ. ಶೂಟು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಬೇರೆ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಬೆಳೆಸಿ. ಥ್ಯಾಂಕ್ ಯು.